ಇತ್ತು. ಆಮೇಲೆ ನಮ್ಮನೆ ಎದುರುಗಡೆನೆ ಬೇಸ್ ಹಾಸ್ಪಿಟಲ್ ಇತ್ತು. ಆ ಬೇಸ್ ಹಾಸ್ಪಿಟಲ್ ಅಲ್ಲಿ ಚಾಪರ್ ಬರೋದಲ್ಲ, ಅಲ್ಲಿಗೆ ಚಾಪರ್ ಬಂದು ಅಲ್ಲೇ ಇಳಿಸೋರಲ್ಲ, ಇಳಿಸಿದಾಗ ನಾನು ಕಣ್ಣಾರೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಬಾಡೀಸ್ ನ ಒಂದ್ರ ಮೇಲೆ ಒಂದು ಹಾಕೊಂಡು ತಗೊಂಡ್ ಬಂದಿದ್ರು. ಏನು ಅಂತಂದ್ರೆ, ಅಂದ್ರೆ ನಾವು ಬೀಯಿಂಗ್ ಎನ್ ಆರ್ಮಿ ಆಫೀಸರ್ಸ್ ವೈಫ್, ನಮ್ಗೆ ಅದು ಪ್ರೌಡ್ ಫೀಲ್ ಆಗುತ್ತೆ. ಈ ಭೂತಾಯಿಗೋಸ್ಕರ ತನ್ನ ಜನ್ಮವನ್ನೇ ತ್ಯಾಗ ಮಾಡಿದಾನೆ ಅಂತ. ನಮಸ್ಕಾರ ಶರ್ಮಿಳಾ. ನಮಸ್ಕಾರ ಸರ್. ಸೊ ಶರ್ಮಿಳಾ ಮೇಡಮ್, ಬೆಟರ್ ಹಾಫ್ ಕರ್ನಲ್ ಗೋಕುಲ್ ಅವರ ಜೊತೆ ನಿಂತು, ಅವರ ಸಾಧನೆ ಹಿಂದೆ ಬೆನ್ನೆಲುಬಾಗಿ ನಿಂತು ಸಾಕಷ್ಟು ಅನುಭವಗಳನ್ನ ಹೊಂದಿದ್ದಾರೆ. ಸೊ ಒಬ್ಬ ಮಹಿಳೆಯಾಗಿ ನೀವು ಅವ್ರನ್ನ ಮದುವೆ ಆಗ್ಬೇಕಾದ್ರೆ ಈ ವಿಷಯಗಳೆಲ್ಲ ಗೊತ್ತಿತ್ತಾ? ಹೀಗೆಲ್ಲ ಆಗುತ್ತೆ? ಇಲ್ಲ ಸರ್, ಕಂಪ್ಲೀಟ್ಲಿ ನಾವು ಸಿವಿಲಿಯನ್ ಆದ್ರಿಂದ ಆರ್ಮಿ ಡಿಫೆನ್ಸ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ ನಮಗೆ. ಬಿಫೋರ್ ಮ್ಯಾರಿಂಗ್ ಹಿಮ್ ನಿಮ್ಗೆ ಅವ್ರು ಈ ತರ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಿತ್ತು? ಅದು ಗೊತ್ತಿತ್ತು. ಹೌದು. ಇಲ್ಲ, ನನಗೇನು ಭಯ ಇರ್ಲಿಲ್ಲ, ಅಣ್ಣನಿಗೆ ಸ್ವಲ್ಪ ಭಯ ಇತ್ತು. ಇಷ್ಟು ದೂರ ಕಳಿಸ್ಬೇಕು ಹೇಗೋ ಏನೋ ಅನ್ನೋ ಒಂದು ಭಯ ಇತ್ತು ಅವನಲ್ಲಿ. ನಿಮ್ ಮದುವೆ ಕರ್ಕೊಂಡು ಹೋಗಿದ್ ಮೊದಲನೇ ಪ್ಲೇಸ್ ಯಾವುದು? ಬೆಂಗ್ಡೋಬಿ ಅಂತ, ಇದು ಬಾಗ್ಡೋಗ್ರಾ ಹತ್ರ ಬರುತ್ತೆ. ಬಾಗ್ಡೋಗ್ರಾ ಅಂತ ಹೇಳಿ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್. ಚೈನಾಗೆ ನೇಪಾಳ್ಗೆ ಎಲ್ಲ ಬಾರ್ಡರ್. ಸರಿ, ಅಲ್ಲಿಗೆ ಕರ್ಕೊಂಡು ಹೋದ್ರು. ವೈಭವಯುತವಾಗಿ ಇದು ಗಾಡಿನ ಎಲ್ಲ ಫುಲ್ ಸಿಂಗಾರ ಎಲ್ಲ ಮಾಡಿಸಿ ರೈಲ್ವೆ ಸ್ಟೇಷನ್ಗೆ ನಮ್ಗೆ ಕಳಿಸಿ ಗಾಡಿನ ನಮ್ಮಿಬ್ಬರನ್ನ ಯೂನಿಟ್ಗೆ ಕರ್ಸ್ಕೊಂಡಿದ್ರು. ಆಕ್ಚುಲಿ ನಾನು ಬರೀ 20 ದಿನ ಮಾತ್ರ ಅಲ್ಲಿ ಇದ್ದಿದ್ದು, ಯಾಕೆಂದ್ರೆ ಇವ್ರದ್ದು ಕೋರ್ಸ್ಗೆ ಬಂದ್ಬಿಟ್ಟಿತ್ತು ಜಬಲ್ಪುರ್ಗೆ. ಸೊ ಹಾಗಾಗಿ ಕಮಾಂಡೆಂಟ್ ಆದ್ರೆ ಏನೇ ಆದ್ರೂ ಪರವಾಗಿಲ್ಲ, ಅವಳನ್ನ ಒಂದು 10 ದಿನ ಆದ್ರೂ ಸರಿ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಸೊ ಹಂಗಾಗಿ ನನ್ನ ಇವ್ರು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು, ಯೂನಿಟ್ ಲೈಫ್ ನೋಡ್ಲಿ ಅಂತ. ಅದಾದ್ಮೇಲೆ 7 months ನಾವು ಜಬಲ್ಪುರಲ್ಲಿ ಇವ್ರದ್ದು ಕೋರ್ಸ್ ಇತ್ತಲ್ಲ ಅಲ್ಲಿ. ಜಲ್ಪಾಯ್ಗುರಿ ಹೋಗಿದ್ದು ಅಂದ್ರೆ ಏನೂ ಗೊತ್ತಿಲ್ಲ ನಮಗೆ. ಸಿವಿಲಲ್ಲಿ ನಮಗೆ ಕಟ್ಲರಿಗಳು ಇದೆಲ್ಲ ಹೇಗೆ ಯೂಸ್ ಮಾಡೋದು ಅದು ಕೂಡ ಗೊತ್ತಿರಲಿಲ್ಲ ನನಗೆ. ಇವರೇ ಹೇಳ್ಕೊಟ್ರು. ಆಮೇಲೆ ಯಾವ ರೀತಿ ಫೋರ್ಕ್ ಹಿಡ್ಕೋಬೇಕು, ಯಾವ ರೀತಿ ಸ್ಪೂನ್ ಹಿಡ್ಕೋಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಬಟ್ ಲಕ್ಕಿಲಿ ಕಮಾಂಡೆಂಟ್ ವಾಸ್ ನಾಟ್ ದೇರ್. ನನ್ನ ಇವ್ರು ಕರ್ಕೊಂಡೋ ಟೈಮಲ್ಲಿ. ಸೊ 1 week ಗ್ಯಾಪಲ್ಲಿ ಅವ್ರು ಆಮೇಲೆ ಬಂದರು. ಅಷ್ಟರಲ್ಲಿ ಇವರೆಲ್ಲ ಟ್ರೈನ್ ಅಪ್ ಮಾಡಿದ್ರಿಂದ ಅವರು ಬಂದು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಸಿವಿಲಿಯನ್ ಆದರೂ ಇಷ್ಟು ಬೇಗ ಎಲ್ಲ ಕಲ್ತ್ಕೊಂಡಿದ್ಯಲ್ಲ ನೀನು ಅಂತ ಸಂತೋಷ ಪಟ್ಟಿದ್ರು ಅವರು. ಆಮೇಲೆ ಕಮಾಂಡೆಂಟ್ ನಮ್ಮನ್ನ ಮಕ್ಕಳ ಥರ ನೋಡ್ಕೊಳ್ಳೋರು ಯಾವಾಗ್ಲೂ. ಅಂದರೆ ಎಲ್ಲ ಜೂನಿಯರ್ ಆಫೀಸರ್ಸ್ ಎಲ್ಲ ಅವ್ರಿಗೆ ಮಕ್ಕಳ ಥರ. ಅವ್ರ ಹೆಂಡ್ತೀರ್ ಬಂದ್ರು ಹಾಗೇನೆ, ನಮ್ಮ ಮಕ್ಕಳು ನೀವು ಅನ್ನೋ ಥರದಲ್ಲಿ ನಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡೋರು. ಈಗ ಡಿಫೆನ್ಸ್ ಸರ್ವಿಸ್ ಅಲ್ಲಿ ಏನಾಗುತ್ತೆ, ನೀವು ಅವ್ರು ಹೋದದ ಕಡೆ ಎಲ್ಲ ನೀವು ಹೋಗ್ಲೇಬೇಕಾಗುತ್ತೆ. ಹೌದಲ್ವಾ? ಅವ್ರು ಆಚೆ ಹೋದಾಗ ನೀವು ಒಬ್ಬರೇ ಯು ಮೇ ಫೀಲ್ ಲೋನ್ಲಿ ಸಮ್ಟೈಮ್ಸ್. ಆಯ್ತಾ? ಕೆಲವೊಂದು ಕಡೆ ಏನಾಗುತ್ತೆ, ಆರ್ಮಿ ಆಫೀಸರ್ಸ್ ಹೆಂಡ್ತಿರೆಲ್ಲ ಸೇರ್ಕೊಂಡು ಅವ್ರದೇ ಆದಂಥ ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ, ಕಲ್ಚರ್ಲಿ ಇದಕ್ಕೆ ಅಂತ ಹೇಳಿ. ಸೊ ನಿಮ್ಗೆ ಆ ಥರ ಇನ್ವಾಲ್ವ್ಮೆಂಟ್ ಇತ್ತಾ ಅಥವಾ ಮನೆಯಲ್ಲೇ ಇರ್ತಾ ಇದ್ರ? ಎಲ್ಲ ಸರ್, ಆಲ್ರೌಂಡ್ದು ನಮ್ಮದು. ಯಾಕೆಂದರೆ ಮನೆಯದು ಜವಾಬ್ದಾರಿಗಳು ಬೇರೆ ರೀತಿ ಇರ್ತಿತ್ತು, ಆಮೇಲೆ ಯೂನಿಟ್ದು ಜವಾಬ್ದಾರಿ ಬೇರೆ. ಈಗ ನಮ್ಮದು ಆವಾ ಮೀಟ್ ಅಂತ ಆಗುತ್ತೆ ಆಯಿತಾ, ಅಲ್ಲಿ ನಮ್ಮ JCOs ಜವಾನ್ಸ್ ಹೆಣ್ತಿರು ಅವ್ರಿಗೆಲ್ಲ ಒಂದು ಮೀಟಿಂಗ್ ಇಡ್ತಾರೆ. ಅವ್ರದ್ದು ವೆಲ್ಫೇರ್ ಎಲ್ಲ ಕೇಳ್ಕೋಬೇಕು ನಾವು, ಹೇಗಿದ್ದಾರೆ ಏನು, ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಮಂತ್ಲಿ ಒನ್ಸು ಅದಾಗತ್ತೆ. ಅದರದ್ದೇ ಬೇರೆ ಒಂದು ನಮಗೆ ಜವಾಬ್ದಾರಿ ಇರ್ತಿತ್ತು. ಅದರ್ ದನ್ ದಟ್ ನಮಗೆ ಆಫೀಸರ್ ಮೆಸ್ಸಲ್ಲಿ ಪಾರ್ಟಿಗಳು ಫ್ರೀಕ್ವೆಂಟ್ಲಿ ನಡೀತಾನೆ ಇರೋದು. ಸೋಷಿಯಲ್ ಇವೆಂಟ್ಸು, ಲೇಡೀಸ್ ಮೀಟ್ಗಳಾಗೋದು, ಅಥವಾ ಸೀನಿಯರ್ ಯಾರು ಆಫೀಸರ್ಸ್ ಬರ್ತಾ ಇರ್ತಿದ್ರು. ಸೊ ಅದಕ್ಕೆಲ್ಲ ನಮ್ಮದೇ ಆದ ವೇನಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅದಕ್ಕೆ. ಸೊ ರಂಗೋಲಿ ಹಾಕೋದಿರ್ಬೋದು, ಕಲ್ಚರಲ್ಲೇ ಇರ್ಬೋದು, ಸಿಂಗಿಂಗ್, ಯಾವ್ದಾದ್ರು ಪ್ರತಿಯೊಂದ್ರಲ್ಲೂ ನಾವು ಮಾಡ್ಬೇಕು. ಒಂದು ಯೂನಿಟ್ ಅಲ್ಲಿ ನಾವು ಪೋಸ್ಟೆಡ್ ಇದೀವಿ ಪೂನಾದಲ್ಲಿ, ಅಲ್ಲಿ ಹೋದ್ರೆ ಒಂದು ಪಾರ್ಟಿನಲ್ಲಿ ಒಂದು 50 ಫ್ಲವರ್ ಅರೇಂಜ್ಮೆಂಟ್ ಮಾಡ್ಬೇಕಾಗೋದು. ಸೊ ಅದು ಸಿಂಗಲ್ ಹ್ಯಾಂಡೆಡ್ ನಾನೇ ಮಾಡ್ತಿದ್ದೆ ಅವಾಗ. ಸೊ ಈ ತರದಲ್ಲಿ ನಮ್ಗೆ ಬಿಸಿ ಇಟ್ಟಿರ್ತಾರೆ ಅವಾಗ. ಎಕ್ಸ್ಪರ್ಟ್ ಆಗಿದ್ದೀರಾ? ಹೌದೌದು, ಅಂದ್ರೆ ಆರ್ಮಿ ನಮ್ಮನ್ಗೆ ಎಲ್ಲ ಕಲ್ಸಿದೆ. ಜೊತೆಗೆ ಸಾಮಾನ್ಯ ಈ ದೇಶದ ಒಂದು ಮ್ಯಾಪ್ ಇಟ್ಕೊಂಡ್ರೆ ನಿಮ್ಮ ಯಜಮಾನ್ರ ಜೊತೆ ಯಾವ ಊರು ಓಡಾಡಿದಿರಾ? ನಾವು ಅದೇ ಶುರು ನಮ್ದು ಅದೇ 20 days ನಾವು ಫಸ್ಟ್ ಅಲ್ಲಿ ವೆಸ್ಟ್ ಬೆಂಗಾಲ್ ಇದ್ವಿ. ಅಲ್ಲಿಂದ ಮಧ್ಯಪ್ರದೇಶ, ಜಬಲ್ಪುರ್ಗೆ ಹೋದ್ವಿ ನಾವು. ಜಬಲ್ಪುರಿಂದ ನಾವು ಕೋಟಾಗ್ ಹೋದ್ವಿ, ರಾಜಸ್ಥಾನ. ಹೌದು, ನಮ್ ದೊಡ್ಡ ಮಗಳು ಹುಟ್ಟಿದ್ದಲ್ಲೇನೆ ಕೋಟಾದಲ್ಲಿ. ಅಲ್ಲಿಂದ ನಾವು ಮೀರಟ್ಗೆ ಹೋದ್ವಿ, ಉತ್ತರ ಪ್ರದೇಶ. ಮೀರಟ್ ಇಂದ ನಾವು ಜಮ್ಮು ಕಾಶ್ಮೀರ್ಗೆ ಹೋದ್ವಿ. ಕಾಶ್ಮೀರದಲ್ಲಿ ಅದೇ ಇದು ಯುದ್ಧ ಆಯ್ತಲ್ಲ, ಅವಾಗ ಅಲ್ಲೇ ಇದ್ವಿ ನಾವು, ಕಾರ್ಗಿಲ್ ಯುದ್ಧ ಆದಾಗ. ಅಲ್ಲಿಂದ ಆಮೇಲೆ ಪುಣೆಗೆ ಬಂದ್ವಿ, ಮಹಾರಾಷ್ಟ್ರ. ಆಮೇಲೆ ಪೂನಾದಿಂದ ಡೆಲ್ಲಿಗೆ ಹೋದ್ವಿ.
ಸೊ ಆರ್ಮಿ ಹೆಡ್ ಕ್ವಾರ್ಟರ್ ಇವರು ಪೋಸ್ಟಿಂಗ್ ಇದ್ರು ಅಲ್ಲಿ. ಹ್ಮ್. ಅಲ್ಲಿಂದ ನಾವು ಇದಕ್ ಬಂದ್ವಿ ಭೋಪಾಲ್ಗೆ. ಭೋಪಾಲ್. ಇವರು SSB ಮತ್ತೆ ನಲ್ಲಿ ಪೋಸ್ಟಿಂಗ್ ಮಧ್ಯಪ್ರದೇಶ. ಇದ್ರು, ಹಾ. ಮಧ್ಯಪ್ರದೇಶ್ ಪುನಃ. ಹ್ಮ್. ಪುನಃ ಅಲ್ಲಿಂದ ಜೈಪುರ್ ಅಗೇನ್ ರಾಜಸ್ಥಾನ್ಗೆ ಹೋದ್ವಿ. ಅಲ್ಲಿ ಸೌತ್ ವೆಸ್ಟರ್ನ್ ಕಮಾಂಡ್ ಅಲ್ಲಿ ಇದ್ರು ಇವರು. ಅಲ್ಲಿಂದ ನಾವು ಕೊಲ್ಲಂಗೆ ಪೋಸ್ಟಿಂಗ್ ಬಂದ್ವಿ. ಇವರು NCC ಗ್ರೂಪ್ ಕಮಾಂಡರ್ ಕೇರಳ. ಆಗಿದ್ರು. ಕೇರಳಾಗ್ ಬಂದ್ವಿ ನಾವು. ಅದೇ ಫಸ್ಟ್ ನಮ್ದು ಸೌತ್ ಪೋಸ್ಟಿಂಗ್. ಪೋಸ್ಟಿಂಗ್ ಆಗಿದ್ದ. ಸೊ ಅಲ್ಲಿ 2 ವರ್ಷ ಇದ್ವಿ. ಅದಾದ್ಮೇಲೆ ಅಲ್ಲಿ ಕೇರಳದಲ್ಲಿ ಇರೋ ಹಾಗೇನೆ ಈ ಮನೆ ಕಟ್ಟಿದ್ವಿ ನಾವು. ಸೊ ಮಗಳು ಆಮೇಲೆ 10th ಮುಗಿಸಿದ್ಲು, ಅವಳು ಫಸ್ಟ್ PUC ಬಂದಿದ್ಲು. ಇಲ್ಲಿ ಅಡ್ಮಿಷನ್ ತಗೊಂಡು ಇನ್ನು ಓಡಾಡೋದು ಕಷ್ಟ ಆಗುತ್ತೆ ಸೆಕೆಂಡ್ PUC ಅಂದ್ಬಿಟ್ಟು ನಾವು ಇಲ್ಲಿಗೆ ಶಿಫ್ಟ್ ಆದೆ ನಾನು ಮಗಳ ಜೊತೆಲಿ. ಇವರು ಅಲ್ಲಿಂದ ಆಮೇಲೆ ನಿಜಾಮಾಬಾದ್ ಹೋದ್ರು. ಹ್ಮ್. ಅಲ್ಲಿ ಹೈದ್ರಾಬಾದ್. 3 years ಇದ್ರು. ಹ್ಮ್. ಅಲ್ಲಿಂದ ಆಮೇಲೆ ಅಲಹಾಬಾದ್ಗೆ ಹೋದ್ರು. ಅಲ್ಲಿ 2 years ಇದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದು ಲಾಸ್ಟ್ ಪೋಸ್ಟಿಂಗ್ ಅದು. ಬೆಂಗಳೂರಲ್ಲಿ ನಾನು ಇವರು ಎಲ್ಲ ಒಟ್ಟಿಗೆ ಇದ್ವಿ. ಸೊ ಭಾರತ ದೇಶದ ನಕ್ಷೆ ಇಟ್ಕೊಂಡು ನೋಡಿದ್ರೆ ನೀವು ಜಿಗ್ಜಾಗ್ ಜಿಗ್ಜಾಗಿ ಹೌದು, ಎಲ್ಲಾ ಕಡೆ ಎಲ್ಲಾ ಸ್ಟೇಟ್ ನ ಸುತ್ಕೊಂಡ್ ಬಂದ್ವಿ ಆಲ್ಮೋಸ್ಟ್. ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಎಲ್ಲಾದ್ರೂ ಕವರ್ ಹ್ಮ್. ಮಾಡ್ಬೇಕಾಗಿದೆ. ಅಂದ್ರೆ ಜೈಪುರಿಂದ ಇವರು ಭೋಪಾಲಿಂದ ನಮ್ಮ ಮನೆಯವರು 2 ವರ್ಷ ಇದು SSB ನಲ್ಲಿ ಮುಗಿಸಿ ಕಮಾಂಡು ಈಗ ಅವಾಗ್ಲೇ ಸಿಕ್ತವ್ರಿಗೆ. ಹ್ಮ್. ಬಟ್ ಕಮಾಂಡು ಹೈ ಆಲ್ಟಿಟ್ಯೂಡ್ ಅದಲ್ಲ ಇದ್ದಿದ್ದು, ಹೌದು. ಕಾರ್ಗಿಲ್ ಇರೋ ಜಾಗ 11,000 ಅಡಿ ಮೇಲ್ ಇರೋದು. ಸೊ ಹಂಗಾಗಿ ಇವ್ರಿಗೆ ಅದು ಫ್ಯಾಮಿಲಿ ಸ್ಟೇಷನ್ ಅಲ್ಲ. ಆಮೇಲೆ ದೊಡ್ಡ ಮಗಳು 10th ಅಲ್ಲಿ ಇದ್ಲು. ಹ್ಮ್. ಸೊ ಹಂಗಾಗಿ ನಾನು ಭೋಪಾಲಲ್ಲೇ ಉಳ್ಕೊಂಡೆ ಮಕ್ಕಳ ಜೊತೆನಲ್ಲಿ. ಇವರು ಕಮಾಂಡ್ ಮಾಡಕ್ಕೆ ಅಲ್ಲಿ ಸೊ ಹೋದ್ರು. ಈಗ ಕಾರ್ಗಿಲ್ ಸಮಯ ತಗೊಂಡಾಗ ಹ್ಮ್. ದಿನ ನ್ಯೂಸ್ ಬರ್ತಾ ಇತ್ತು, ಹೌದು. ಅಷ್ಟು ಇದಾಯ್ತು ಅಂತ, ಈ ಇನ್ಸಿಡೆಂಟ್ ಆಯ್ತು, ಹ್ಮ್. ಪಾಕಿಸ್ತಾನಿ ಸೈಡ್ ಇಂದ ತುಂಬಾ ಹ್ಮ್. ಇದ್ ಮಾಡ್ತಾ ಇದಾರೆ, ನಮ್ಮ ರೀಚ್ ಆಗೋದಕ್ಕೆ ತುಂಬಾ ಇದ್ ಮಾಡ್ತಾ ಇದ್ದಾರೆ. ಅವತ್ತಿನ ಇದ್ರಲ್ಲಿ ಒಂದು ಸ್ಟ್ರಗಲ್ ಅಂತೂ ಇತ್ತು ಹೌದು ಆನೆಸ್ಟ್ಲಿ. ಹೌದು ಹೌದು ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಕೀ ಪೊಸಿಷನ್ ಅಲ್ಲಿ ಕೂತ್ಕೊಂಡಿದ್ರು. ಹೌದು. ನಾವು ನ್ಯೂಸ್ ಗಳನ್ನ ಆಧಾರದ ಮೇಲೆ ಅಷ್ಟೇ ಹೇಳ್ತಾ ಇದೀನಿ. ಹೌದು. ಐ ನಾಟ್ ಎ ಡಿಫೆನ್ಸ್ ಪರ್ಸನಲ್ ಟು, ಯಾಕಂದ್ರೆ ಕೆಲವೊಂದು ಇದನ್ನ ಹೇಳಲಿಕ್ಕಾಗಲ್ಲ. ಹ್ಮ್. ಒಂದೇನಾಗಿದೆ, ನಾವುಗಳು ನ್ಯೂಸ್ ಅಲ್ಲಿ ನೋಡಿದ ಪ್ರಕಾರನೇ ಹ್ಮ್. ಅವಾಗೆಲ್ಲ ಭಯ ಪಡಿಸುವಂತ ವಿಷಯಗಳು ಮೀಡಿಯಾದಲ್ಲಿ ತುಂಬಾ ಬರ್ತಾ ಇತ್ತು. ಹ್ಮ್. ಅಷ್ಟ್ ಜನ ಸತ್ರು, ಇಷ್ಟ್ ಜನ ಸತ್ರು, ಹ್ಮ್. ಹೀಗಾಗ್ತಿದಾಗ ನಿಮ್ಗೆ ಯಜಮಾನ್ರು ಅಲ್ಲಿ ಇದ್ರು, ಹ್ಮ್. ನಿಮ್ಗೆ ಏನ್ ಅನಿಸ್ತಾ ಇತ್ತು? ಇವರು ಫಸ್ಟ್ಲಿ ನಾನು ನೋಡ್ದ ಹಾಗೆ ಇವರು ರೌಂಡ್ ದ ಕ್ಲಾಕ್ ವರ್ಕ್ ಮಾಡೋರು. ಹ್ಮ್. ಇವ್ರಿಗೆ ಊಟದ ಟೈಮ್ ಒಂದ್ ಇರ್ಲಿಲ್ಲ, ನಿದ್ದೆ ಟೈಮ್ ಅಂತ ಏನು ಇರ್ಲಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಬರೋರು ಊಟಕ್ಕೆ, ಹ್ಮ್. ರಾತ್ರಿ ಊಟಕ್ಕೆ. ಸೊ ಅವಾಗ ಊಟ ಮಾಡ್ಕೊಂಡು 1 hour 2 hours ಮ್ಯಾಕ್ಸಿಮಮ್ ರೆಸ್ಟ್ ಸಿಕ್ಕರೆ ಹೆಚ್ಚು. ಬಾಕಿ ಇವರು ಪುನಃ ಹೋಗ್ಬಿಡೋರು. ಅದು ಫ್ಲೈಟ್ ಅಲ್ಲಿ ಕಳಿಸ್ಬೇಕಲ್ಲ ಎಲ್ಲ ಹೌದು. ಅಮ್ಯುನಿಷನ್ಸ್ ಎಲ್ಲ ಕಳಿಸ್ಬೇಕಲ್ಲ. ಅದು ಒಂದು ಸುಮಾರು ದೂರ ಇತ್ತು ನಮ್ಮ ಮನೆಯಿಂದ. ಅಲ್ಲಿಗೆ ಹೋಗ್ಬೇಕಾಗೋದು ಇವ್ರಿಗೆಲ್ಲ ಕಳ್ಸೋದಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಸೊ ಹಂಗಾಗಿ ರೌಂಡ್ ದ ಕ್ಲಾಕ್ ಯೂನಿಟ್ ವರ್ಕ್ ಮಾಡೋದು. ಆಮೇಲೆ ನಮ್ಮ ಮನೆ ಎದುರುಗಡೆನೆ ಬೇಸ್ ಹಾಸ್ಪಿಟಲ್ ಇತ್ತು. ಹ್ಮ್. ಹ್ಮ್. ಆ ಬೇಸ್ ಹಾಸ್ಪಿಟಲ್ ಅಲ್ಲಿ ಚಾಪರ್ ಬರೋದಲ್ಲ, ಅಲ್ಲಿಗೆ ಚಾಪರ್ ಬಂದು ಅಲ್ಲೇ ಇಳಿಸೋರಲ್ಲ. ಇಳಿಸಿದಾಗ ನಾನು ಕಣ್ಣಾರೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಬಾಡೀಸ್ ನ ಒಂದ್ರ ಮೇಲೆ ಒಂದು ಹಾಕೊಂಡು ತಗೊಂಡ್ ಬಂದಿದ್ರು. ನಿಮ್ಗೆ ಏನ್ ಅನಿಸ್ತಾ ಅವಾಗ? ಏನು ಅಂತಂದ್ರೆ, ಅಂದ್ರೆ ನಾವು ಬೀಯಿಂಗ್ ಎನ್ ಆರ್ಮಿ ಆಫೀಸರ್ಸ್ ವೈಫ್, ನಮ್ಗೆ ಅದು ಪ್ರೌಡ್ ಫೀಲ್ ಆಗುತ್ತೆ. ಈ ಭೂತಾಯಿಗೋಸ್ಕರ ತನ್ನ ಜನ್ಮವನ್ನೇ ತ್ಯಾಗ ಮಾಡಿದಾನೆ ಅಂತ. ಇವತ್ತಿಗೂ ಇವರು ಪಾಠ ಮಾಡ್ಬೇಕಾದ್ರೆ ಮಕ್ಳಿಗೆ ಹೇಳ್ತಾರೆ, ಆರ್ಮಿಗ್ ಸೇರೋದು ಅಂತಂದ್ರೆ ನಿನ್ನ ಲೈಫ್ ನ ನೀನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಬಂದಿರೋದು ಇಲ್ಲಿಗೆ ಅಂತ. ಅಲ್ಟಿಮೇಟ್ ಅದೇನೆ, ಅದು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಬಂದಿರೋದು ಅನ್ನೋ ತರದಲ್ಲಿ. ಸೊ ಅದನ್ನ ನೋಡಿದಾಗ ಒಂದ್ ಕಡೆ ಸ್ವಲ್ಪ ದುಃಖ ಆಗೋದು ಅವ್ರನ್ನ ನೋಡಿ. ಪಾಪ ಯಾವ್ದೋ ಹೆಣ್ಮಗು ಕಳ್ಕೊಂಡಿದೆ ತನ್ನ ಗಂಡನ್ನ ಅಂತ. ಬಟ್ ಆಮೇಲೆ ಅನ್ಸೋದು ಇಲ್ಲ, ಆ ಭೂಮಿ ತಾಯಿಗೋಸ್ಕರ ತ್ಯಾಗ ಮಾಡಿದ್ದಾರೆ ಇವರೆಲ್ಲ, ತ್ಯಾಗ ಮಾಡಿದವರು ಅಂತ. ಆ ಒಂದು ಪ್ರೌಡ್ ಫೀಲ್ ಆಗೋದು ನಮ್ಗೆ. ಸೊ ಎವ್ರಿ ಡೇ ಕಣ್ಣಾರೆ ನೋಡ್ತಿದ್ವಿ ಅಲ್ಲಿ ಹೋಗಿ ನಾವು. 3 ತಿಂಗಳು. ಆಮೇಲೆ ಒಂದ್ಸತಿ ಇವರು ಲದಾಖ್ ಅಲ್ಲಿ ಇದ್ದಾಗ, ಈ ಬೇಸಿಗೆ ರಜದಲ್ಲಿ ನಾನು ಹೋಗಿದ್ದೆ 2 ತಿಂಗಳಿಗೆ. ವಾಪಸ್ ಬರ್ಬೇಕಾದ್ರೆ ನಾನು, ನನ್ನ 2 ಮಕ್ಳು, ಆಮೇಲೆ ಇನ್ನೊಬ್ರು ಯಾರು ಅಷ್ಟೇನೆ, ನಾವು ಇದ್ರಲ್ಲಿ IL ನಲ್ಲಿ ಇದ್ದಿದ್ದು. ಅದ್ರಲ್ಲಿ 2 ಇಂಜರ್ಡ್ ನ ತಗೊಂಡ್ ಬಂದಿದ್ರು. ಇದ್ರಲ್ಲಿ ಚಾಪರ್ ಅಲ್ಲ, ಅದು ಪ್ರಾಪರ್ ಫ್ಲೈಟ್ ಬಟ್ ಆರ್ಮಿ ಫ್ಲೈಟ್ ಅದು, IL-26 76 ಅಂತ. ಅದ್ರಲ್ಲಿ 2 ಇಂಜರ್ಡ್ ನ ಮಲ್ಗಿಸ್ಕೊಂತಾನೆ, ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರೋರ್ನ. ಅಂದ್ರೆ ಅವಾಗ್ಲೂ ಕಣ್ಣಾರೆ ಹೇಗ್ ನೋಡಿದ್ವಿ. ಚಂಡೀಗಢ ಅಲ್ಲಿ ಇಳಿದ ತಕ್ಷಣನೇ ಆಂಬುಲೆನ್ಸ್ ರೆಡಿ ಇತ್ತು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಇದು ಒಂಥರ ಹಾರ್ಡ್ಶಿಪ್ ನ ನಾವು ನೋಡ್ಕೊಂಡು ಕಣ್ಣಲ್ಲಿ ಅದು. ಆಮೇಲೆ ಈ ಇನ್ಫ್ಯಾಂಟ್ರಿ ಆಫೀಸರ್ಸ್ ವೈಫ್ಸ್ ಇದಾರಲ್ಲ, ಅವ್ರಿಗೆ ಒಂದು ಪೀಸ್ ಸ್ಟೇಷನ್, ಒಂದು ಫೀಲ್ಡ್ ಸಿಗುತ್ತೆ. ಫೀಲ್ಡ್ ಸಿಕ್ಕಾಗ ಅವ್ರಿಗೆ ಗಂಡನ್ ಜೊತೆಲಿ ಇರಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಬಾರ್ಡರ್ ಅಲ್ಲಿ ಇರ್ತಾರೆ ಅವರು, ಫ್ಯಾಮಿಲಿನ ಅಲ್ಲಿ ಇಟ್ಕೊಳಕ್ ಆಗಲ್ಲ. ಅವ್ರನ್ನ ನೋಡಿದಾಗ ನಮ್ಗೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಬರೋದು. ನಾವ್ ಅಟ್ಲೀಸ್ಟ್ ಇವ್ರ ಜೊತೆಲಾದ್ರೂ ಇದೀವಿ ನೋಡು, ಅವರು ಪಾಪ ಅವ್ರನ್ನ ಅಲ್ಲಿಗೆ ಕಳ್ಸಿ ಒಂಟಿಯಾಗಿ ಹೇಗ್ ಬದುಕ್ತಾರೆ ಮಕ್ಳನ್ನ ನೋಡ್ಕೊಂಡು. ಬಟ್ ಲಿಟ್ರಲಿ ನಾವೆಲ್ಲ ಸರ್ ಹೇಳ್ಬೇಕು ಅಂತಂದ್ರೆ,
ಈಗ ಇವ್ರು ಬೆಳಗ್ಗೆ 5:30ಗೆ ಮನೆ ಬಿಟ್ರೆ 8 ಗಂಟೆ ಹಂಗೆ ಮನೆಗೆ ಬರೋರು. ಓಕೆ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಆಫೀಸಿಗೆ 8:30 8:45 ಹೊರಟ್ರೆ ಮಧ್ಯಾಹ್ನ 2 ಗಂಟೆಗೆ ಬರೋರು. ಪುನಃ ಊಟ ಮಾಡ್ಕೊಂಡು ಹೊರಟ್ರೆ ರಾತ್ರಿ 10 ಗಂಟೆನೂ ಆಗ್ಬೋದು 11 ಆಗ್ಬೋದು, ಏನು ಟೈಮಿಂಗ್ಸ್ ಇಲ್ಲ. ಶ್ರೀನಗರ್ಲಂತೂ ನಾವು ನೋಡ್ದ ಹಾಗೇನೆ, ನನ್ನ ಚಿಕ್ಕ ಮಗಳು 1 ವರ್ಷದ ಮಗು ಅಷ್ಟೇ ಅವಳು ಆವಾಗ. ಇವರು ಬೆಳಗ್ಗೆ ಹೋದಾಗ್ಲೂ 2 ಮಕ್ಳು ಮಲಗಿರ್ತಿದ್ರು, ರಾತ್ರಿ ಬಂದಾಗ್ಲೂ 2 ಮಕ್ಳು ಮಲಗಿರ್ತಿದ್ರು. ವಾರಾನ್ಗಟ್ಲೆ ಮಕ್ಳು ಅಪ್ಪನ ಮುಖಾನ ನೋಡಕ್ಕೆ ಆಗ್ತಿರ್ಲಿಲ್ಲ ಪಾಪ. ಅಂತ ಒಂದ್ ಸಿಚುಯೇಷನ್ ನಲ್ಲೂ ಕಳೆದಿದೀವಿ ನೀವು ನಾವೆಲ್ಲ. ಇದ್ದಂತ ಪೊಸಿಷನ್ ಶ್ರೀನಗರ್ ಇದ್ದಾಗ ಕಾರ್ಗಿಲ್ ವಾರ್ ಇದಾಗ್ತಿತ್ತು. ಇವತ್ತಿನ ಕಾಶ್ಮೀರ ಆಗಿರ್ಲಿಲ್ಲ ಅವಾಗ. ಇಲ್ಲ ಇಲ್ಲ ಇವತ್ತಿನ ಕಾಶ್ಮೀರ ಇಲ್ಲ ಇಲ್ಲ ಆಗಿರ್ಲಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಒಬ್ರು ಆಫೀಸರ್ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಿ ಲ್ಯಾಂಡ್ ಮೈನ್ ಇರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೌದು ಹೌದು. ಇದು ಇಲ್ಲ ಆಗಿತ್ತು, ನಾವ್ ಇದ್ದಾಗ್ಲೇ ಒಂದು ಇನ್ಸಿಡೆಂಟ್ ಆಗಿತ್ತು. ಒಬ್ರು ಆಫೀಸರು ಒಂದು ಟೇಪ್ ರೆಕಾರ್ಡ್ ರಿಪೇರಿ ಮಾಡಕ್ ಕೊಟ್ಟಿದ್ರು ಅವರು. ಅದ ಇನ್ಫಾರ್ಮೇಶನ್ ಹೆಂಗ್ ಹೋಯ್ತು ಅನ್ನೋದು ಗೊತ್ತಿಲ್ಲ ಭಯೋತ್ಪಾದಕರಿಗೆ. ಅದು ಈತ ಕಲೆಕ್ಟ್ ಮಾಡಕ್ಕೆ ಒಂದ್ ಡೇಟ್ ಕೊಡ್ತಾರಲ್ಲ, ಅದ್ ಗೊತ್ತಾಯ್ತು ಅವ್ರಿಗೆ. ಆ ಡೇಟ್ ಬಂದು ಇವರು ವಾಪಸ್ ತಗೋತಾರೆ ಅನ್ನೋದು. ಸೊ ಅವ್ರದ್ದು ಜೀಪ್ಗೆನೆ ಬಾಂಬ್ ಇಟ್ಬಿಟ್ಟಿದ್ರು. ಸೊ ಇಂತಹ ಘಟನೆಗಳೆಲ್ಲ ನೀವುಗಳು ನೋಡ್ತಾ ಇದ್ರಿ. ಯಾಕಂದ್ರೆ ಅವತ್ತು ನಾ ಹೇಳಿದ್ನಲ್ಲ, ಇವತ್ತಿನ ಕಾಶ್ಮೀರ ಆಗಿರ್ಲಿಲ್ಲ ಅವತ್ತು. ಹೌದು. ಪ್ರತಿದಿನ ಪ್ರತಿ ಕ್ಷಣನೂ ಎನಿಥಿಂಗ್ ವಿಲ್ ಹ್ಯಾಪನ್ ಅಟ್ ಎನಿ ಟೈಮ್. ಸೊ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅದೆಲ್ಲ ನೋಡಿದಾಗ? ಅಂದ್ರೆ ಕೆಲವು ಸತಿ ಭಯ ಆಗೋದು. ಅಂದ್ರೆ ನಮ್ಗೆ ಅಂದ್ರೆ ಅದು ಒಂದು ಕೋಟೆ ತರ. ಮಕ್ಕಳು ಬೇರೆ ಜೊತೆಲಿ ಇದ್ರು. ಹೌದು ಹೌದು. ಅಂದ್ರೆ ಒಂದು ನಾವಿದ್ದ ಯೂನಿಟ್ ಬಾದಾಮಿ ಬಾಗ್ ಕ್ಯಾಂಟ್ ಅಂತಾರೆ ಅದಕ್ಕೆ. ಅದು ಒಂದು ಕೋಟೆ ತರ. ಆ ಕೋಟೆ ಒಳಗಡೆ ಸಿವಿಲಿಯನ್ಸ್ ಯಾರಿಗೂ ಅಲೋಡೇ ಇಲ್ಲ ಒಳಗ್ ಬರೋದಕ್ಕೆ. ಆಮೇಲೆ ನಮಗ್ ಹೊರಗಡೆ ಹೋಗೋದಕ್ಕೆ ಅಲೋಡ್ ಇಲ್ಲ. ಸೊ ನಾವು ವಿ ಹ್ಯಾವ್ ನಾಟ್ ಸೀನ್ ಶ್ರೀನಗರ್ ಸಿಟಿ, ನೋಡೇ ಇಲ್ಲ ನಾವು ಅದ್ ಹೇಗಿದೆ ಅಂತಾನೆ. ಬಟ್ 97 ನಲ್ಲಿ ನಾವ್ ಅಲ್ಲಿಗೆ ಹೋಗಿದ್ದು. 97 to 98 ತುಂಬಾ ಚೆನ್ನಾಗಿತ್ತು ಟೈಮು. ಅಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಸುಮಾರು ಜಾಗಗಳು. ಅವಾಗ ನಾವು ಇಂಟೀರಿಯರ್ಸ್ಗೆಲ್ಲ ಹೋಗಿ ಬಂದಿದ್ವಿ ನಾವು ಅವಾಗ. ಬಟ್ ಅದೇ ಆಮೇಲೆ 99 ಇಂದ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ರು. ಎಲ್ಲೂ ಒಂದು ಮಾರ್ಕೆಟ್ಗೂ ನಮ್ಗೆ ಹೋಗೋ ಆಗಿಲ್ಲ ಅಂತ ಹೇಳಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರಿಂದ ನಾವು ಆಚೆ ಕಡೆ ಎಲ್ಲೂ ಮೇನ್ ಸಿಟಿ ಆಮೇಲೆ ನೋಡಿದ್ರಾಯ್ತು ಅಂತ ಅನ್ಕೋತಿದ್ವಿ ನಾವು. ಆ ಒಂದು ಅವಕಾಶ ನಮ್ಗೆ ಆಮೇಲೆ ಸಿಗ್ಲಿಲ್ಲ. ಈಗ ನೀವು ಒಂದೊಂದು ಸ್ಟೇಟ್ ಹೋದಾಗ ಒಂದೊಂದ್ ತರ ಅನುಭವ ಆಗುತ್ತೆ. ಹೌದು. ಒಂದ್ ಕಡೆ ವೆಸ್ಟ್ ಬೆಂಗಾಲ್ ಹೋಗ್ತೀರಾ, ಜಲ್ಪಾಯ್ಗುರಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅದು ನಕ್ಸಲೈಟ್ ಇದಾಗ್ತಿತ್ತು, ನಕ್ಸಲ್ ಬಾಡಿ ಅದು. ಸೊ ಈಗ ಇದಕ್ಕೆ ಬಂತದ್ದು ನೀವು ರಾಜಸ್ಥಾನ್ ಆ ಕಡೆ ಬಂತ ತಕ್ಷಣ ಇದು ಕ್ವೈಟ್ ಆಪೋಸಿಟ್. ಅಲ್ಲಿ ಯಾವ್ದೇ ರೆವಲ್ಯೂಷನ್ ಇರ್ತಿರ್ಲಿಲ್ಲ, ಬಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಷ್ಟೇ ನೋಡ್ಬೇಕು, ಡೆಸರ್ಟ್. ಸೊ ಅದು ಸೊ ಈ ತರದ ಯಾವ್ದಾದ್ರು ನೀವು ನೆನಪಿಸ್ಕೊಳ್ಳುವಂತ ಒಂದು ಅದ್ಭುತವಾದ ಐಡಿಯಾ ಇದೆಯಾ, ಅನುಭವ ಏನಾದ್ರು ಇದೆಯಾ? ಅಥವಾ ನಿಮ್ಮ ಯಾಕಾಯ್ತು ಅನ್ನೋ ರಿಗ್ರೆಟ್ ಮಾಡೋಂತ ಒಂದು ಘಟನೆ? ಇಲ್ಲ ಸರ್, ನಮ್ಗೆ ರಿಗ್ರೆಟ್ ಮಾಡೋಂತ ಜಾಗ ಯಾವುದು ಇಲ್ಲ. ಯಾಕೆಂದ್ರೆ ಈಗ ಸ್ವಲ್ಪ ಮಾಲ್ ಕಲ್ಚರ್ ಎಲ್ಲ ಬಂದಿರೋದ್ರಿಂದ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಬಂದ್ಬಿಟ್ಟಿದೆ. ಬಟ್ ಆವಾಗ ಆತರ ಇರ್ಲಿಲ್ಲ. ಯೂನಿಟ್ ನಮ್ದು ಫ್ಯಾಮಿಲಿ. ನಮಗ್ ಹೊರಗಡೆದ್ ಏನು ಅಟ್ರಾಕ್ಷನ್ ಇಲ್ಲ. ನಮ್ಮ ಯೂನಿಟ್ ಅಲ್ಲಿ ನಾವು ಒಂದು ಮನೆಯವ್ರು ನಾವ್ ಹೆಂಗಿರ್ತೀವೋ ಅದೇ ರೀತಿ ಇರ್ತಿದ್ವಿ ನಾವು. ಬಟ್ ನಿಮ್ಗೆ ಯಾರಿಗೂ ಹೊರಗಡೆ ಹೋಗಿ ಅದನ್ನ ನೋಡ್ಬೇಕು, ಹಾಗೆ ನೋಡ್ಬೇಕು, ಇದು ನೋಡ್ಬೇಕು ಹೋಗ್ಬೋದಾಗಿತ್ತಲ್ಲ. ಅಂದ್ರೆ ಈ ರಾಜಸ್ಥಾನ್ ಅಂತ ಜಾಗದಲ್ಲೆಲ್ಲ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ರಜಾ ತಗೊಂಡು ಹೋಗ್ಬೋದು. ನಾವ್ ಎಲ್ಲಿ ಬೇಕಾದ್ರೂ. ಇಲ್ಲ, ಅಲ್ಲೂ ನೇಪಾಳ್ಗೆ ಹೋಗಿದ್ವಿ ನಾವು. ನೇಪಾಳ್ಗೆ ಹೋಗಿದ್ವಿ. ಇದು ಏನ್ ಜಾಗ ಅದು? ದುಲಾಬಾಡಿ ಅಂತ ಒಂದು ಜಾಗ ಇದೆ. ಅಲ್ಲಿಗೆ ನಮ್ಮ ಕಮಾಂಡೆಂಟ್ ಹೆಂಡತಿನೇ ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲೆಲ್ಲ ಶಾಂತಿಯಾಗಿರುತ್ತೆ. ಈಗ ಇದ್ರಲ್ಲೇ ತಗೊಳ್ಳಿ ನೀವು, ಜಮ್ಮು ಕಾಶ್ಮೀರಲ್ಲಿ ಲದ್ದಾಖ್ ಎಂಟೈರ್ಲಿ ಸೈಲೆಂಟ್ ಏರಿಯಾ. ಬಟ್ ವೆನ್ ಯು ಕಮ್ ಟು ಶ್ರೀನಗರ್, ವೈಲೆಂಟ್ ಏರಿಯಾ ಅದು. ಸೊ ಇಲ್ಲಿ ಸೈಲೆಂಟು ಇಲ್ಲಿ ವೈಲೆಂಟು ಎರಡೂ ಮಿಕ್ಸ್ ಆಗಿ ಇರುವಂತ ಏರಿಯಾ ಅದು. ಇದನ್ನು ಅನುಭವ ಮಾಡಿದ್ವಿ ನಾವು. ಅಲ್ಲಿ ಲದ್ದಾಖ್ ಅಲ್ಲಿ ಇದ್ದಾಗ ಅದು ಕೂಡ ಅನುಭವ ಮಾಡಿದ್ವಿ ನಾವು. ಸೊ ಈಗ ನಿಮ್ಗೆ ನಾನು ಸಾಕಷ್ಟು ಹೇಳಿದೆ, ಮಕ್ಕಳ ಎಜುಕೇಶನ್. ಈಗ ಯಜಮಾನ್ರು ಹೊರಗಡೆ ಹೋಗ್ತಾರೆ, ಮಕ್ಕಳು ಪ್ರೈಮರಿ ಸ್ಕೂಲ್ ಬರ್ತಾರೆ. ಪ್ರೈಮರಿ ಸ್ಕೂಲ್ ಬಂದಾಗ ಒಂದ್ ಸ್ಟೇಟ್ ಅಲ್ಲಿ ಇರ್ತೀರಾ, ಮಿಡಲ್ ಸ್ಕೂಲ್ ಬರ್ತಾರೆ ಇನ್ನೊಂದ್ ಸ್ಟೇಟ್ ಹೋಗ್ತೀರಾ, ಹೈಸ್ಕೂಲ್ ಬರ್ತಾರೆ ಇನ್ನೊಂದ್ ಸ್ಟೇಟ್ ಬರ್ತೀರಾ, ಕಾಲೇಜ್ ಡೇಸ್ ಬಂದಾಗ ಇನ್ನೊಂದ್ ಸ್ಟೇಟ್ ಬರ್ತಾರೆ. ಮಕ್ಕಳ ಮೇಲೆ ಹೆಂಗ್ ಪರಿಣಾಮ ಬರುತ್ತೆ, ನಿಮ್ಗೆ ಹೆಂಗ್ ಅನ್ನಿಸ್ತು? ಅಂದ್ರೆ ನಮ್ಗೆ ಇದು ಏನಂತಾರೆ ಸರ್, ಅದು ಯಾವುದಕ್ಕೂ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳದೆ ಇರೋದು ಶುರುವಿಂದನೇ ಬಂತು. ಯಾಕೆಂದ್ರೆ ಸಿವಿಲ್ ಇಂದ ನಾನು ಫಸ್ಟ್ ಟೈಮ್ ಹೋದಾಗ ಫಸ್ಟ್ ಯೂನಿಟ್ ಅಲ್ಲಿ ನನ್ಗೆ ಜಬಲ್ಪುರ್ ಇಂದ
7 ತಿಂಗಳಾದ್ಮೇಲೆ ಹೋಗ್ಬೇಕಾದ್ರೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಅನ್ಸ್ತಿತ್ತು, ಇಲ್ಲೇ ಯಾಕೆ ಇರಬಾರ್ದು ನಾವು ಅಂತ. ಬಟ್ ಇವ್ರು ಯಾವಾಗ್ಲೂ ಹೇಳೋರು, ಇಲ್ಲ ನಾವು ಜಾಗಕ್ಕೆ ಅಟ್ಯಾಚ್ಮೆಂಟ್ ಎಲ್ಲ ಮಾಡ್ಕೊಳ್ಳಾಗಿಲ್ಲ, ಒನ್ಸ್ ಇನ್ 2 years ವಿ ಹ್ಯಾವ್ ಟು ಮೂವ್ ಅಂತ. ಸೊ ಹಂಗಾಗಿ ಏನು ಅಲ್ಲಿ ಅದೇ ಒಂದು ಮೆಂಟಾಲಿಟಿ ನಮ್ಮಲ್ಲಿ. ನಮ್ಗೆ ಇನ್ಫ್ಯಾಕ್ಟ್ ಏನು ಅಂದ್ರೆ 2 ವರ್ಷ ಆದ್ಮೇಲೆ ಪೋಸ್ಟಿಂಗ್ ಬರ್ದೇ ಇದ್ರೆ ಯಾಕೆ ಬರ್ಲಿಲ್ಲ ಅನ್ಸೋದು ನಮ್ಗೆ. ಅಷ್ಟು ಮೈಂಡ್ ಸೆಟ್ ನಮ್ದು ರೆಡಿ ಆಗಿರ್ತಿತ್ತು ಯಾವಾಗ್ಲೂ. ಮಕ್ಕಳು ಎಜುಕೇಶನ್ ಮೇಲೆ ಹೇಗೆ ಪರಿಣಾಮ ಬೀರ್ತದೆ? ಬಟ್ ಆಟೋಮೆಟಿಕಲಿ ನಮ್ದು ಐದರ್ APS ಸ್ಕೂಲ್ ಇರುತ್ತೆ, ಇಲ್ಲ ಆರ್ಮಿ ಸ್ಕೂಲ್ ಇರುತ್ತೆ. ಅದಿಲ್ದೆ ಇದ್ರೆ KV ಅಂತೂ ಇದ್ದೇ ಇರುತ್ತೆ. ಸೊ ಎನಿ ಟೈಮ್ ಪೋಸ್ಟಿಂಗ್ ಹೋದ್ರು ನಾವು ಇಯರ್ ನಲ್ಲಿ ಯಾವ ಮಂತ್ ಅಲ್ಲಿ ಹೋದ್ರು ಅಡ್ಮಿಷನ್ ನಮ್ಗೆಲ್ಲೂ ತೊಂದ್ರೆ ಆಗಲ್ಲ. ಓನ್ಲಿ ಥಿಂಗ್ ಇಸ್ ಮಕ್ಕಳಿಗೆ ಸ್ವಲ್ಪ ಹೊಸ ಮಕ್ಕಳ ಜೊತೆಲಿ ಅಡ್ಜಸ್ಟ್ ಆಗ್ಬೇಕು. ಬಟ್ ಅದೊಂದು ಒಳ್ಳೆ ಎಕ್ಸ್ಪೋಜರ್ ಇರೋದ್ರಿಂದ ಅವ್ರಿಗೆ ಯಾವ ಮಕ್ಕಳ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಅದೊಂದು ನನ್ಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಸ್ವಲ್ಪ ತೆಲುಗು ಮಾತಾಡ್ತೀನಿ. ಮಲಯಾಳಂ ಕಲ್ತಿದ್ದೆ ಕೇರಳದಲ್ಲಿದ್ದಾಗ, ಈಗ ಮಾತು ಟಚ್ ಬಿಟ್ಟೋಗಿದೆ. ಗೋಕುಲ್ ಅವ್ರಿಗೆ ಎಷ್ಟು ಭಾಷೆ ಬರುತ್ತೆ? ಅವ್ರಿಗೂ ಬರುತ್ತೆ, ಹಿಂದಿ, ಇಂಗ್ಲಿಷು, ಕನ್ನಡ, ಸ್ವಲ್ಪ ಕೊಡಗು ಭಾಷೆ, ಆಮೇಲೆ ಟ್ರೈಬಲ್ ಭಾಷೆ, ಯರೋ ಭಾಷೆ, ಮಲಯಾಳಂ ನಾವು ಕೊಡಗು ಮಲಯಾಳ ಮಾತಾಡ್ತಿದ್ವಿ. ಇವಾಗೆಲ್ಲ ಹಿಂದಿ ಕಲ್ತ್ಮೇಲೆ ಸ್ವಲ್ಪ ಮಿಕ್ಸ್ ಆಯ್ತು ಎಲ್ಲ ಭಾಷೆಗಳು. ಈಗ ಅಂದ್ರೆ ನಮ್ಗೆ ಜಾಸ್ತಿ ಫ್ಲೂಯೆನ್ಸ್ ಇರೋದೀಗ ಇಂಗ್ಲಿಷ್ ನಲ್ಲೇ. ಕನ್ನಡ ಮಾತಾಡ್ತೀನಿ ನನಗ. ನಿಮ್ಗೆ ಎಷ್ಟು ಮಾತಾಡ್ತೀನಿ? ನಿಮ್ಗೆ ಅವ್ರದ್ದು ಯಾವ ಹಾಬಿ ನಿಮ್ಗೆ ಇಷ್ಟ? ಇವ್ರು ಯಾವ ಹಾಬಿ ನಿಮ್ಗೆ ಇಷ್ಟ? ಹವ್ಯಾಸಗಳು ಯಾರಿಗೆ ಇಷ್ಟ? ವಿ ಕಾಂಪ್ಲಿಮೆಂಟ್ ಈಚ್ ಅದರ್, ಅಪೋಸಿಟ್ ವ್ಯಾಲ್ಯೂಸ್ ಕಾಂಪ್ಲಿಮೆಂಟ್ ಹೇಳ್ತಾರಲ್ಲ. ಎಲ್ಲಾ ಗುಣಗಳು ಒಬ್ರಿಗೆ ಆಗ್ಬಿಟ್ರೆ ಅದೊಂದು ಇಷ್ಟ, ಒಂದು ಅಷ್ಟು ಇದಾಗಲ್ಲ. Her patience is very hallmark of her. Hard work, determination, dedication, and perfection. ನಮ್ದು ಪೋಸ್ಟಿಂಗ್ ಬಂದಾಗ ಮನೆ ಪ್ಯಾಕ್ ಮಾಡ್ಬೇಕಾಗಿತ್ತು. ಅದೇ ಯಾವಾಗ ಅಂತೂ ಪಾಕ ಅಯ್ಯೋ ಆ ಬಾಕ್ಸ್ ಅದೇ ಪ್ರಶ್ನೆಗೆ ನೆಕ್ಸ್ಟ್ ಬರೋಣ ಅಂತಾನೆ ಇದ್ದೀಗ. ಅದೇ ಪ್ಯಾಕ್ ಮಾಡಿದ್ ಮಕ್ಳು ಇವರೇ ಪ್ಯಾಕ್ ಮಾಡ್ತಿದ್ರು, ನಾವೇನ್ ಮಾಡ್ತಿರಲಿಲ್ಲ. ನಮ್ ಕಾಂಟ್ರಿಬ್ಯೂಷನ್ 0 ಮನೆಯಲ್ಲಿ ಇನ್ ಟರ್ಮ್ಸ್ ಆಫ್ ಆಲ್. ಓಕೆ, ಎಲ್ಲ ಅವರೇ ಮಾಡ್ತಾರೆ. ಐ ಟೋಲ್ಡ್ ಯು, ಬಟ್ ನಾವ್ ಎಲ್ಲಾದು ಕೆಲ್ಸನ ಒಂದು ಸಂಭ್ರಮ ತರ ನೋಡ್ತಾ ಇದ್ವಿ ಸರ್. ಯಾವ್ದು ನಮ್ಗೆ ಬೇಸರ ಅಂತ ಅನ್ನಿಸ್ತಾ ಇರ್ಲಿಲ್ಲ, ಸಂಭ್ರಮ ಅನ್ಸೋದೆ ಎಲ್ಲ. ಹೊಸ ಊರ್ಗ್ ಹೋಗ್ತೀವಿ, ಇನ್ ಹೊಸ ಜನ ಸಿಗ್ತಾರೆ, ಆ ತರದಲ್ಲಿ ಎಂಜಾಯ್ ಮಾಡ್ತಿದ್ವಿ. ಆದ್ರೆ ಒಂದೇ ಯಾವಾಗ್ಲೂ ನಾನು ನೆನೆಸ್ಕೋತೀನಿ, ನಮ್ಮ ಪೂನಾದಲ್ಲಿದ್ದ ಕಮಾಂಡೆಂಟ್ ಹೆಂಡತಿ ಹೆಗಲ್ ಮೇಲೆ ಕೈ ಹಾಕಿ ಹೇಳಿದ್ರು ಎಲ್ಲಾರ ಎದುರಿಗೆ ಒಂದ್ ದೊಡ್ಡ ಪಾರ್ಟಿನಲ್ಲಿ, ಶಿ ಈಸ್ ಅನ್ ಅಸೆಟ್ ಟು ದ ಯೂನಿಟ್ ಅಂತ. ಆ ತರದಲ್ಲಿ ಎಲ್ಲ ಯಾವ ಕೆಲ್ಸ ಕೊಟ್ರು ನಮ್ ಬಾಯಲ್ಲಿ ನೋ ಅನ್ನೋದು ಬರ್ತಿರ್ಲಿಲ್ಲ ಸರ್. ಯಾವಾಗ್ಲೂ ಎಸ್ ಅಂತ ಹೇಳಿ ಬರ್ದೇ ಇದ್ರೆ ಅವ್ರಿಗೆ ಹೇಳ್ತಿದ್ದೆ ನಾನು, ನನಗೆ ಈ ಕೆಲಸ ಬರಲ್ಲ, ನಂಗೆ ಹೇಳ್ಕೊಡಿ, ನಾ ಮಾಡ್ತೀನಿ ಅಂತ. ಬಟ್ ನೋ ಅಂತ ಮಾತ್ರ. ಆಮೇಲೆ ಅವ್ರು ನಮ್ಮ ಮೇಲೆ ರಿಲೈ ಆಗೋ ತರ ಇಟ್ಕೋತಿರ್ಲಿಲ್ಲ ಸರ್. ತಿರುಗ್ ನೋಡ್ಬೇಕು ಇವ್ರ ಕೆಲ್ಸ ಮಾಡಿದಾರೋ ಮಾಡಿಲ್ವೋ ಆ ತರದಲ್ಲಿಲ್ಲ. ಯಾವಾಗ್ಲೂ ಅವ್ರ ಹೇಳೋರು, ಕೆಲ್ಸ ಕೊಟ್ಟು ನಿನಗ್ ಕೆಲ್ಸ ಕೊಟ್ರೆ ನಮಗೆ ನೋಡ್ಬೇಕಾಗಿಲ್ಲ, ನೀನ್ ಏನ್ ಮಾಡ್ತೀಯೋ ಮಾಡಲ್ವೋ ನೀನು, ಆ ತರದಲ್ಲಿ ಪಾಪ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆಮೇಲೆ ಎಲ್ಲರೂ ಒಳ್ಳೆ ಜನ ಸಿಕ್ಕಿದ್ರು ಸರ್ ನಮ್ಗೆ ಪ್ರತಿಯೊಂದು ಸ್ಟೇಷನ್ ಅಲ್ಲೂ. ನಿಮ್ಮ ಹಸ್ಬೆಂಡ್ ಯಾವ ಹಾಬಿ ನಿಮ್ಗೆ? ಅವರಲ್ಲಿ ಎಲ್ಲಾನು ಚೆನ್ನಾಗಿದೆ ಸರ್, ಇಂಥದ್ದು ಚೆನ್ನಾಗಿಲ್ಲ ಅನ್ನೋದು ಏನೂ ಇಲ್ಲ. ಅವರಲ್ಲಿ ಎಲ್ಲಾ ಚೆನ್ನಾಗಿದೆ. ಅವರು ತುಂಬಾ ಓದ್ತಾರೆ, ಓದೋ ಹಾಬಿ ಇದೆ. ಇದೇ ಸೇಮ್ ಹ್ಯಾಬಿಟ್ ದೊಡ್ಡ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಎಲ್ಲ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಅವ್ರುಗಳು ಅಷ್ಟೇನೆ, ಎಲ್ಲ ತುಂಬಾ ಓದ್ತಾರೆ. ಆಯ್ತಾ, ನನಗ್ ಓದೋದ್ ಇಷ್ಟ ಇಲ್ಲ, ನನಗೆ ಪ್ರಪಂಚದ ಜ್ಞಾನ ತುಂಬಾ ಇಷ್ಟ. ನೋಡಿ ಕಲಿ ಅಂತಾರಲ್ಲ, ಆ ತರ ನೋಡಿ 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 ಕಲಿಯೋದು ನನಗೆ ಇಷ್ಟ ಸರ್. ಜೀವನ ಏನ್ ಪಾಠ ಕಲ್ಸತ್ತೋ ಅದನ್ನ ಕಲಿಯಕ್ ಇಷ್ಟ ನನಗೆ. ಸೊ ಪುಣೆನಲ್ಲಿ ಇದ್ದಾಗ ನಮ್ಗೆ ಗುರುಗಳದ್ದು ಇದ್ರಲ್ಲಿ ಬಂದ್ವಿ ನಾವು, ಆರ್ಟ್ ಆಫ್ ಲಿವಿಂಗ್ ಸೇವೆಗೆ ಬಂದ್ವಿ ನಾವು. ಅವಾಗ್ಲಿಂದ 24 ವರ್ಷ ಕಳೆದೋಯ್ತು ಇವಾಗ. ಅವಾಗ್ಲಿಂದನು ನಾವು ಈ ಸಂಸ್ಥೆ ಜೊತೆಗೆ ನಾವಿಬ್ರು ಜೊತೆನಲ್ಲಿದ್ದೀವಿ ಸರ್ ಇವಾಗ. ಆಯ್ತಾ, ಈಗ ಇಲ್ಲಿ ಮೈಸೂರು ಆಶ್ರಮದ ಇವರು ಮೆಂಬರ್ ಕೂಡ ಆಗಿದ್ದಾರೆ, ಇವಾಗ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ. ಅದಲ್ದೇನೆ DDC ಮೆಂಬರ್, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಟಿ ಇದೆ, ಅದರದ್ದು ಮೆಂಬರ್ ಆಗಿದ್ದಾರೆ. ಆಯ್ತಾ, ಹಾಗೆ ಡೆವಲಪ್ಮೆಂಟ್ ಕಮಿಟಿ ಮೀನ್ಸ್ ಇದಕ್ಕೆ ಡಿಫೆನ್ಸ್ ಅಲ್ಲ, ಆರ್ಟ್ ಆಫ್ ಲಿವಿಂಗ್. ಸೊ ಅದಕ್ಕೆ ಈಗ ಸೋಷಿಯಲ್ ವರ್ಕ್ ಆ ತರನು ಮಾಡ್ತಾರೆ, ಇಬ್ರು ಸೇರ್ ಮಾಡ್ತೀವಿ ಸರ್ ಅದನ್ನು. ಎವ್ರಿ ಆರ್ಮಿ ಆಫೀಸರ್ ವಿಲ್ ನಾಟ್ ಸಿಟ್ ಐಡಲ್ ಆಫ್ಟರ್ he come back home after retirement. You do something. Okay. You will associate with some NGO, some social organization, some developmental activity, some club. Okay. You will do some constructive job. It doesn't want to waste time. So ನನಗೆ ಗುರುಜಿ ಅವಕಾಶ ಕೊಟ್ಟರು ಲಾಸ್ಟ್ 4 years ಇಂದ. ಬ್ಯಾಕ್ ಟು ಬ್ಯಾಕ್ ಫಸ್ಟ್ 2 ವರ್ಷ ಮಾಡಿದ್ರು, ಮತ್ತೆ ಲೆಟರ್ ಬಂತು, ಪುನಃ ಮಾಡಿದ್ದೆ ಬಿಟ್ಟು ಪುನಃ ಮಾಡಿದೆ ನಾನು. ಗುರುಜಿ ಮನೆ ಬಂದಿಲ್ಲ, ಲಾಸ್ಟ್ ಮಂತ್ ಬಂದಿದ್ರು, ಇಲ್ಲಿ ಬಂದು ಹೋದ್ರು. ಸೊ ನಾನೇನು ಹೋಗಿದ್ವಿ, ಮೀಟಿಂಗ್ ಹೋಗಿದ್ವಿ. ಎವ್ರಿ ವೀಕ್ ಮೀಟಿಂಗ್ ಇದೆ, ಮೀಟಿಂಗ್ ಆಗ್ತಾ ಇರ್ತಾರೆ. ಕೀಪ್ ಟಾಕಿಂಗ್ ಟು ಪೀಪಲ್, ಡಿವೋಟೀಸ್ ಬರ್ತಾ ಇರ್ತಾರೆ ಇಲ್ಲಿಗೆ. ಇವ್ರು ಹಾಗೆ, ಇವ್ರು ಟೀಚರ್. ಈಗ ಅಂದ್ರೆ ಈಗ ಎಟ್ ಪ್ರೆಸೆಂಟ್ ಸರ್ ಮನುಷ್ಯನ್ಗೆ ಬೇರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ, ಆದ್ರೆ ಅವನು ಸಂತೋಷವಾಗಿ ಇಲ್ಲ. ಸೆಲ್ಫ್ ಹ್ಯಾಪಿನೆಸ್ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾನೆ ಎಲ್ಲೋ. ಹ್ಯಾಪಿನೆಸ್ ವಿದಿನ್. ಅದಕ್ಕೆ ಗುರುಗಳು ಅದನ್ನ
ನಮ್ಮ ಒಳಗಡೆ ಇರೋದನ್ನೇ ನಾವು ಹುಡುಕ್ಬೇಕು. ಈಗ ಹೊರಗಡೆ ಎಲ್ಲೂ ಸಿಗೋವಂಥದ್ದಲ್ಲ ಇದು ಖುಷಿ ಅನ್ನೋದು. ಅದನ್ನ ಅವ್ರಿಗೆ ಕಲ್ಸೋಂತ ಒಂದು ಇದನ್ನ ನಮ್ಗೆ ಕೊಟ್ಟಿದ್ದಾರೆ ಸರ್ ಅವರು. ಆಯ್ತಾ, ಅವ್ರನ್ನ ಹೌ ಟು ಕಂಟ್ರೋಲ್ ಅವರ್ ಓನ್ ಮೈಂಡ್ ಅನ್ನೋದನ್ನ ಅದನ್ನ ಕಲಿಸ್ಕೊಡೋ ಅಂತ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಾರೆ ಈ ಜೀವನ. ಹಾ, ನಾನ್ ಟೀಚರ್ ಕೂಡ ಆಗಿದ್ದೀನಿ. ಸುದರ್ಶನ ಕ್ರಿಯೆಯನ್ನ ಕಲಿಸ್ತೀನಿ ಜನಗಳಿಗೆ. ಸೊ ಅದೊಂದು ಭಾಗ್ಯ ನಮ್ದು ಸರ್. ಇದ್ರ ಜೊತೆಗೆ ಅಂದ್ರೆ ಆರ್ಮಿನಲ್ಲಿ ಇರೋ ಹಾಗೇನೆ ಗುರುಗಳು ಸಿಕ್ಕಿದ್ರು ನಮ್ಗೆ. ಸೊ ಅದೊಂದು ಸೌಭಾಗ್ಯ ನಮ್ದು. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಇದ್ರ ತನಕ ನಾವು ಸಾಕಷ್ಟು ಸಮಯ ರಕ್ಷಣಾ ಕ್ಷೇತ್ರದಲ್ಲಿ ದೇಶಕ್ಕಾಗಿ ದುಡಿದಂಥ ಒಬ್ಬ ಅಧಿಕಾರಿ ಜೊತೆ ನಾವು ಮಾತುಕತೆ ನಡೆಸಿದ್ವಿ. ಜೊತೆಗೆ ಅವರ ಕುಟುಂಬದವ್ರ ಜೊತೆ ಸಹಿತ ಮಾತುಕತೆ ನಡೆಸಿದ್ವಿ. ನಾವು ಈ ಒಂದು ನೆನಪನ್ನು ಅಮರಗೊಳಿಸ್ಬೇಕು ಅಂತ ಹೇಳಿ ಒಂದು ಮೆಮೆಂಟೋನ ಅವರಿಗೆ ಕೊಡ್ತಾ ಇದ್ವಿ. ಹಾಗಿರೋದ್ರಿಂದ ಈ ಒಂದು ಮೆಮೆಂಟೋ ಇವತ್ತಿನ ನೆನಪಿಗೋಸ್ಕರ ನಿಮಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಜೊತೆ ಮಾತಾಡೋದು ನನಗೆ ನನಗೂ ಅನುಭವ. ನಾನು ಯಾವಾಗಲೂ ಇಂಟರ್ವ್ಯೂ ಕೊಟ್ಟಿರಲಿಲ್ಲ ಯಾವುದು ಸಂಸ್ಥೆಗೂ. ಹೌದು ಸರ್, ಜೀವನದ ಮೊದಲನೇ ಇಂಟರ್ವ್ಯೂ ಇದು ನಮ್ದು. ತಕ್ಷಣ ಮಾತಾಡಿದರೆ ಅಥವಾ ಸ್ಪಷ್ಟವಾಗಿ ಮಾತಾಡೋದು ಕ್ಷಮಿಸ್ಬಿಡಿ. ಸೊ ಹಾಗೇನೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿರುತ್ತೆ. ಒಂದು ದೇಶ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕುಟುಂಬ ಎಷ್ಟೆಲ್ಲ ನೋವು ನಲಿವುಗಳನ್ನ ಎದುರಿಸಿತ್ತು ಅನ್ನೋ ಒಂದು ಮಾಹಿತಿನ ಕರ್ನಲ್ ಗೋಕುಲ್ ಅವರ ಕುಟುಂಬ, ಅವರು ಮತ್ತೆ ಅವ್ರ ಕುಟುಂಬ ಇವತ್ತು ನಮಗೆ ಪ್ರತ್ಯಕ್ಷವಾಗಿ ಮಾತಾಡೋದು ಕೊಟ್ಟಿದ್ದಾರೆ. ನಮಸ್ಕಾರ. ಇವತ್ತಿನ ಈ ಒಂದು ಗೋಕುಲ್ ಅವರ ಒಂದು ಸಂದರ್ಶನದ ಅವರ ಕುಟುಂಬದವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುಗಿಸಿದ್ವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ. ಬಾಲು ಸ್ಮೈಲ್ಸ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಮಸ್ಕಾರ.